ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 75ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಿ ಚಿಕ್ಕವನಾಗಿದ್ದಾಗ ಹೆಚ್ಚು ಕಡಿಮೆ ನಿನ್ನ ಹಾಗೇ ಇದ್ದ. ಹಾಗೆಲ್ಲ ನನ್ನ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯೋದಕ್ಕಾಗಲೇ ಇಲ್ಲ. ಬರೀ ಬೇಡದ ಕೆಲಸಗಳಿಗೆ ಕೈ ಹಾಕಿ ಸುಮ್ಮನೆ ನನ್ನ ಜೀವನನ ನಾನೇ ನರಕ ಮಾಡ್ಕೊಂಡಿದ್ದೆ. ಈಗಲೂ ಇಂಥ ಮುದ್ದಾದ ಮೊಮ್ಮಗು ಜೊತೆಗೆ ಕಾಲ ಕಳೆಯೋದು ಬಿಟ್ಟು ಆ ನೀತಾ ಬದುಕನ್ನು ಸರಿಪಡಿಸ್ಬೇಕು, ವಸುಧಾ ಆಸೆ ಪಟ್ಟ ಹಾಗೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ನನ್ನ ಮಗ ಸೊಸೆ ಮೊಮ್ಮಕ್ಕಳ ಬದುಕನ್ನೇ ಕಷ್ಟಕ್ಕೆ ಸಿಲುಕಿಸೋ ಕೆಲಸ ಮಾಡಿಬಿಟ್ಟೆ. ಎಂಥ ದಡ್ಡ ನಾನು ಅಂದರೆ ಸಿಕ್ಕಿರೋ ಸ್ವರ್ಗನ ಕಾಲಲ್ಲಿ ಒದ್ದು ನರಕವನ್ನೇ ಸ್ವರ್ಗ ಅಂತ ತಪ್ಪು ತಿಳಿದ್ಬಿಟ್ಟಿದ್ದೆ. ತಾತ ಹೇಳ್ತಾ ಇರೋದು ಏನೂ ಅರ್ಥ ಆಗದೆ ಇದ್ರೂ ತುತ್ತಿಡುತ್ತಾ ಇದ್ದ ತನ್ನ ತಾತ ಕಣ್ಣೀರು ಹಾಕಿದ್ದನ್ನು ನೋಡಿ ಅವರ ಕಣ್ಣ ತೊಡೆದ ಚಿಕ್ಕು, ಅಳ್ಬೇಡ ತಾತ, ನಿಮಗೆ ಫ್ರೆಂಡ್ಸ್ ಇಲ್ಲ ಅಂತ ಅಳ್ತಾ ಇದ್ದೀರಾ? ಇನ್ಮೇಲೆ ನಾನೇ ನಿಮ್ಮ ಫ್ರೆಂಡ್. ಚಿಕ್ಕು ಮಾತಿಗೆ ಖುಷಿಯಲ್ಲಿ ಅವನನ್ನು ಅಪ್ಪಿದರು. ಮೊಮ್ಮಗನ ಊಟದ ನಂತರ ಹಾಗೆ ಸುಮ್ಮನೆ ಕೂತಿದ್ದ ಮಾವನನ್ನು ಕರೆದು ಊಟಕ್ಕೆ ಬಡಿಸಿದ ಸಾನ್ವಿ, ಸಂಕೋಚ ಪಟ್ಕೋಬೇಡಿ ಮಾವ, ಏನು ಬೇಕಾದರೂ ಕೇಳಿ ಹಾಕಿಸ್ಕೊಳ್ಳಿ ಎಂದು ಹೇಳಿದ್ಲು. ಊಟ ಮಾಡ್ತಾ ಇರುವಾಗ ಈ ಹಿಂದೆ ಇದೇ ಮನೆಯಲ್ಲಿ ಸಾನ್ವಿಗೆ ಊಟದ ವಿಷಯದಲ್ಲಿ ಸಾಕಷ್ಟು ಅವಮಾನ ಮಾಡಿರೋದನ್ನು ನೆನೆದು ಅಳುಕಿನಲ್ಲೇ ಮತ್ತೆ ಅವರ ಕಣ್ಣು ತುಂಬಿಕೊಂಡಿತು. ಮಾವ, ಏನಾಯಿತು ಅಂತ ಮತ್ತೆ ಅಳ್ತಾ ಇದ್ದೀರಾ? ಅತ್ತೆ ನಿಮ್ಮನ್ನು ದೂರ ಮಾಡಿದ್ದು ಬೇಸರ ಆಗ್ತಾ ಇದೆಯಾ? ನೋಡಿ, ಅವ್ರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಹೀಗೆ ನಡ್ಕೊಂಡಿದ್ದಾರೆ. ಅವ್ರ ಕೋಪ ಸ್ವಲ್ಪ ತಣಿಯಲಿ, ಆಮೇಲೆ ನಾನು ಸೂರ್ಯ ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನೀವು ಸ್ವಲ್ಪ ತಾಳ್ಮೆಯಿಂದಿರಿ. ಅತ್ತೆನೂ ಸಹ ನಿಮ್ಮ ಜೊತೆಗೆ ಇಷ್ಟು ವರ್ಷ ತಾಳ್ಮೆಯಿಂದ ಸಂಸಾರ ಮಾಡ್ತಾಯಿದ್ರು ತಾನೇ? ನೀವು ಅತ್ತೆ ಜೊತೆಗೆ ಚೆನ್ನಾಗಿ ಇದ್ದ ಕಾಲದಲ್ಲೇ ವಸುಧಾ ಸಂಬಂಧ ಬೆಳೆಸಿದ್ರಿ. ಆದರೂ ಅತ್ತೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳದೆ ನಿಮ್ಮ ತಪ್ಪನ್ನು ಮನ್ನಿಸಿದ್ರು. ಆದರೆ ಈಗ ಅವರ ತಾಳ್ಮೆ ಸತ್ತು ಹೋಗಿದೆ. ಅದಕ್ಕೆ ನಿಮ್ಮನ್ನು ನೋಡಿದ್ರೆ ಸಾಕು ಕೆಂಡ ಕಾರ್ತಾ ಇದ್ದಾರೆ. ಅತ್ತೆ ಇಷ್ಟು ಸಣ್ಣ ಮಟ್ಟಿನ ಕೋಪ, ತಿರಸ್ಕಾರ ನಿಮ್ಮ ಕೈನಲ್ಲಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವರು 30 ವರ್ಷದಿಂದ ನಿಮ್ಮ ಕೋಪ, ತಿರಸ್ಕಾರ, ಮೋಸ ಸಹಿಸ್ಕೊಂಡು ಬರ್ತಿದ್ದಾರೆ ಅಂದರೆ ಅವ್ರು ಎಷ್ಟು ಗ್ರೇಟ್ ಅಲ್ವಾ ಮಾವ? ನಿಮಗೆ ನೆನಪಿದೆ ಅಲ್ವಾ, ನನ್ನ ಜಾತಕ ಸರಿ ಇಲ್ಲ ಅಂತ ಸೂರಿಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದ್ರಿ. ಆಗ ಸೂರಿ ನನ್ನ ಸ್ನೇಹಿತೆ ಸಂಜನಾ ಜೊತೆಗೆ ಮನೆ ಬಾಗಿಲಲ್ಲಿ ಮದುವೆ ಆದವರಂತೆ ನಿಂತಾಗ ನನಗೆ ಆಘಾತ ಆಗಿ ಈ ಮನೆ ಹಾಗೆ ಸೂರಿನ ತೊರೆದು ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಾನು ಅಂತ ಅಲ್ಲ ಮಾವ, ಯಾವ ಹೆಂಡ್ತಿಗೂ ಗಂಡನ ಇದೊಂದು ತಪ್ಪನ್ನು ಮನ್ನಿಸೋದಿಲ್ಲ. ಗಂಡ ತನಗೆ ಮಾತ್ರ ಸ್ವಂತ ಅನ್ನೋ ಮನಸ್ಥಿತಿನಲ್ಲಿರ್ತಾರೆ. ಆದರೆ ಅತ್ತೆ ನಿಮ್ಮ ಆ ತಪ್ಪನ್ನು ಮನ್ನಿಸಿದ್ರು. ಅಂದರೆ ಅವ್ರು ನಿಜಕ್ಕೂ ತುಂಬಾ ಒಳ್ಳೆ ಹೆಂಡ್ತಿ. ಆದರೆ ನೀವೇ ಅವರ ಒಳ್ಳೆತನವನ್ನು ಕಡೆಗಣಿಸಿದ್ದು. ಈಗ ನೀವು ಅವ್ರ ಪ್ರೀತಿನ ಮತ್ತೆ ಗಳಿಸ್ಕೊಳ್ಬೇಕು ಅಂದರೆ ನೀವು ಬದಲಾಗಿದ್ದೀರಾ ಅಂತ ಅತ್ತೆಗೆ ಮನವರಿಕೆ ಮಾಡಿಸ್ಬೇಕು. ಯೋಚನೆ ಮಾಡಿ ನೋಡಿ, ಅತ್ತೆಗೆ ಯಾವುದ್ರಲ್ಲಿ ಖುಷಿ ಇದೆ ಅಂತ. ಈ ವಿಷಯದಲ್ಲಿ ಏನೇ ಸಹಾಯ ಬೇಕಿದ್ರೂ ನಮ್ಮನ್ನು ಕೇಳಿ. ಆದರೆ ಪ್ಲೀಸ್ ಮತ್ತೆ ಇನ್ನೆಂದೂ ಅತ್ತೆ ಮನಸ್ಸನ್ನು ನೋಯಿಸಬೇಡಿ ಅಂತ ಹೇಳಿ ತನ್ನ ಊಟ ಆಗಿದ್ದ ಕಾರಣ ಮಾವನ ಊಟದ ನಂತರ ಮಗಳ ಜೊತೆಗೆ ರೂಮ್ ಸೇರಿದ್ರೆ ಸೊಸೆ ಮಾತಿನಂತೆ ತಾನೇನು ಮಾಡಿದ್ರೆ ಮಡದಿ ಖುಷಿ ಪಡ್ತಾಳೆ ಅನ್ನೋ ವಿಷಯದ ಬಗ್ಗೆ ಯೋಚಿಸ್ತಾ ಹೊರಗೆ ಲಾನ್ನಲ್ಲಿ ಕೂತಿದ್ದವರ ಮನಸ್ಸಿನಲ್ಲಿ ಸಣ್ಣ ಐಡಿಯಾ ಹೊಳಿತು. ಸೂರಜ್ ಸಾನ್ವಿ ಮಗಳ ನಾಮಕರಣ ಶಾಸ್ತ್ರ ಮಾಡಲು ತಯಾರಿಗಳು ಅದ್ಧೂರಿಯಾಗಿ ನಡೀತಾ ಇತ್ತು. ಅಣ್ಣ ಅನ್ನೋ ಜವಾಬ್ದಾರಿ ಹೊತ್ತು ಅಪ್ಪನ ಸಮಕ್ಕೆ ಮನೆ ತುಂಬ ಓಡಾಡ್ಕೊಂಡಿರುವ ಸೂರ್ಯಾಂಶನ ನೋಡಿ ಹುಬ್ಬೇರಿಸುವವರೇ ಅಲ್ಲಿ ಎಲ್ಲ. ಪಪ್ಪ, ಇಲ್ಲಿ ಸೋಫಾ ಇಲ್ಲ ಯಾಕೆ? ಎಲ್ಲ ಖಾಲಿ ಖಾಲಿ. ನನ್ನ ಫ್ರೆಂಡ್ಸ್ ಬಂದರೆ ಎಲ್ಲಿ ಕೂತ್ಕೋತಾರೆ? ಮನೆಯ ಲಿವಿಂಗ್ ರೂಮ್ನ ಪೂಜೆಗೆ ಅಂತ ಹೇಳಿ ಡೆಕೋರೇಟ್ ಮಾಡ್ತಾ ಇರುವಾಗ ತಲೆ ಮೇಲೆ ಕೈ ಹೊತ್ತು ಪ್ರಶ್ನೆ ಮಾಡಿದ ಮಗುವನ್ನು ಎತ್ಕೊಂಡ ಸೂರಜ್, ಓಹೋ, ನಾಳೆ ನಿನ್ನ ಫ್ರೆಂಡ್ಸ್ ಬರ್ತಾರ ಚಿಕ್ಕು? ಮತ್ತೆ ಏನು ಮಾಡೋದು? ಇಲ್ಲಿ ಪೂಜೆಗೆ ಜಾಗ ಬೇಕು. ಆಮೇಲೆ ಮನೆಗೆ ಬಂದ ನೆಂಟರೆಲ್ಲ ಕೂರಬೇಕು ಅಂತ ಸೋಫಾ ಎಲ್ಲ ತೆಗೆದು ಜಾಗ ಮಾಡಿದೆ. ಆದರೆ ಡೈನಿಂಗ್ ಹಾಲ್ನಲ್ಲಿ ಹೊರಗೆ ಲಾನ್ನಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನ ಫ್ರೆಂಡ್ಸ್ ಅಲ್ಲಿ ಕೂತ್ಕೊಳ್ಳಿ ಅಲ್ವಾ ಅಂತ ಕೇಳ್ದ. ಏನೋ ಯೋಚಿಸುವಂತೆ ಮುಖ ಮಾಡಿದವನು, ಆಯಿತು ಪಪ್ಪ, ನನ್ನ ಫ್ರೆಂಡ್ಸ್ ಡೈನಿಂಗ್ ರೂಮ್ನಲ್ಲಿ ಕೂರಲಿ, ಆಚೆ ಲಾನ್ನಲ್ಲಿ ಬೇಡ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರೊಳಗಡೆ ಫ್ರೆಂಡ್ಸ್ ಬಿದ್ದರೆ ಕಷ್ಟ. ಮಗನ ಮಾತಿಗೆ ಹೌದು ಅಂತ ಹೇಳಿದ ಸೂರಜ್ ಮನಸ್ಸಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಪ್ರಬುದ್ಧವಾಗಿ ನಡೆದುಕೊಳ್ತಾನೆ ಅಂತ ಹೆಮ್ಮೆ ಪಟ್ಟ. ಸಂಜೆ ಹೊತ್ತಿಗೆ ಎಲ್ಲ ತಯಾರಿಗಳು ಮುಗಿದಿತ್ತು. ರಾತ್ರಿ ಸಾನ್ವಿ ಊಟ ಮಾಡ್ತಾ ಇರುವಾಗ ಸೂರಜ್ ಮಗಳನ್ನು ಎತ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ದ. ನಿಮ್ಮ ಮಾವ ಒಂದು ದಿನಕ್ಕೂ ಹೀಗೆ ತಮ್ಮ ಮಕ್ಕಳನ್ನು ಎತ್ಕೊಂಡಿದ್ದನ್ನು ನಾನು ನೋಡಿಲ್ಲ. ಯಾವಾಗಲೂ ಹಣದ ವ್ಯಾಮೋಹ, ಬರೀ ಅವರಾಯಿತು ಅವರ ಬಿಸ್ನೆಸ್ ಆಯಿತು. ಹೀಗೆ ಬಿಸ್ನೆಸ್ ಮಾಡ್ತಾ ಸಿಕ್ಕ ವಸುಧಾಗೆ ಹತ್ರ ಆಗಿ ಅವ್ರ ಮಗನನ್ನು ತಂದು ನನ್ನ ಕೈನಲ್ಲಿಟ್ಟು ಬೆಳೆಸು ಅಂದರು.
ಒಂದು ದಿನಕ್ಕೂ ಸಣ್ಣ ಅಳುಕು ಅವ್ರ ಮುಖದಲ್ಲಿ ಮೂಡಿದ್ದನ್ನು ಕಂಡಿಲ್ಲ ನಾನು. ಈಗ ಮನೆ ಮಠ ಕಳೆದುಕೊಂಡಿರೋ ಕಾರಣ ಹೆಂಡತಿ ಮಗ ಬೇಕು ಅಂತ ತಾವೇನೋ ಒಳ್ಳೆಯವರಾಗಿ ಬಿಟ್ಟಿರೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ಇವ್ರನ್ನ ನಂಬಿ ನಾನು ಮತ್ತೆ ಮೋಸ ಹೋಗ್ಲಾರೆ ಸಾನ್ವಿ ಅಂತ ಹೇಳಿದ್ರು. ಅತ್ತೆಯ ಮಾತಿಗೆ ಏನು ಹೇಳಬೇಕು ತೋಚದಾಯಿತು. ಮಾವ ಬದಲಾಗಿದ್ದಾರೆ ಅನ್ನೋ ದೃಢ ನಂಬಿಕೆ ಸಾನ್ವಿಗಿದೆ. ಆದರೆ ಅತ್ತೆಗೆ ಇದನ್ನು ಮನವರಿಕೆ ಹೇಗೆ ಮಾಡಿಸ್ಬೇಕು ಅಂತ ಅವಳಿಗೆ ತಿಳಿತಾ ಇಲ್ಲ. ಮಾವ ಬೇರೆ ತಾನು ಬದಲಾಗಿದ್ದೀನಿ ಅಂತ ಜಾನಕಿಗೆ ನಂಬಿಸ್ತೀನಿ ಅಂತ ಹೇಳಿ ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಬೆಳಗ್ಗೆ ಮನೆಯಿಂದ ಹೊರಟ್ರವರು ರಾತ್ರಿ ಆದರೂ ಮನೆಗೆ ಬಂದಿಲ್ಲ. ಅವರ ದಾರಿಗಾಗಿಯೇ ಕಾಯುತ್ತಿದ್ದ ಸಾನ್ವಿ ಮನೆ ಬಾಗಿಲಿನ ಸದ್ದಿಗೆ ತಾನೇ ದಾಪುಗಾಲು ಹಾಕುತ್ತಾ ಹೋಗಿ ಕದ ತೆರೆಯಲು ದೇವರಾಜ್ ವರ್ಮಾ ಅವರ ಜೊತೆಗೆ ಜಾನಕಿಯವರ ಅಣ್ಣ ಉಮಾಶಂಕರ್ ಮತ್ತು ಅವರ ಕುಟುಂಬದವರು ಬಂದಿರೋದನ್ನು ಕಂಡಳು. ಅಂಕಲ್, ನೀವಾ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಮನೆ ಬಾಗಿಲಿಗೆ ಬಂದಿದ್ದ ಅತಿಥಿಗಳನ್ನು ಸ್ವಾಗತಿಸಿ ತನ್ನತ್ತೆಯನ್ನು ಕರೆದ್ಲು. ಅಣ್ಣ, ಅತ್ತಿಗೆ ಹೇಗಿದ್ದೀರಾ ಅಂತ ಕೇಳ್ತಾ ಅಣ್ಣ ಅತ್ತಿಗೆಯರ ಕಾಲಿಗೆ ಎರಗಿದ್ರು ಜಾನಕಿ. ಎಷ್ಟೋ ವರ್ಷಗಳ ನಂತರ ಜಾನಕಿಯವರಿಗೆ ತನ್ನ ಅಣ್ಣನನ್ನು ಭೇಟಿ ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ಸಂಭ್ರಮ ಮೂಡಿತ್ತು. ಈ ಹಿಂದೆ ಸಾನ್ವಿಯಿಂದ ಸೂರಜ್ನನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಲು ತನ್ನ ಅಣ್ಣ ಅಲ್ಲ, ಬದಲಿಗೆ ಆ ವಸುಧಾ ಪ್ರಯತ್ನ ಪಟ್ಟಿದ್ದು ಅನ್ನೋ ಸತ್ಯ ಗೊತ್ತಾದಾಗ ಉಮಾಶಂಕರ್ರವರು ಮನೆಗೆ ಬಂದು ಹೋಗಿದ್ದು. ಆಮೇಲೆ ಅವರ ಜೊತೆಗೆ ಒಡನಾಟವೇ ಇರಲಿಲ್ಲ. ಜಾನಕಿ ತವರಿನವರು ಬಡವರು ಎಂದು ಯಾವಾಗಲೂ ಅವರ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದ ದೇವರಾಜ್ ಇಂದು ಖುದ್ದು ಅವರ ಮನೆಯವರನ್ನು ಭೇಟಿ ಮಾಡಿ ಅವರ ಮನವೊಲಿಸಿ ತಮ್ಮ ಮೊಮ್ಮಗಳ ನಾಮಕರಣಕ್ಕೆ ಕರೆತಂದಿರುವ ವಿಚಾರ ತಿಳಿದು ಜಾನಕಿಯವರಿಗೆ ಅಚ್ಚರಿಯಾಗಿತ್ತು. ಆದರೆ ಇಷ್ಟಕ್ಕೆ ಗಂಡನ ಮೇಲಿರುವ ಮುನಿಸು ಕಡಿಮೆ ಆಗಲಿಲ್ಲ. ಇದೆಲ್ಲ ನಿನ್ನ ಮಾವನ ನಾಟಕ ಸಾನ್ವಿ, ಹೇಗಾದರೂ ಮಾಡಿ ನಾನು ಕೊಟ್ಟಿರೋ ನೋಟಿಸ್ ವಾಪಸ್ ಪಡ್ಕೊಳ್ಳಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಒಂದು ಸಲ ನಾನು ನೋಟಿಸ್ ಹಿಂಪಡೆದೆ ಅಂದ್ಕೋ, ಮುಗೀತು ಕತೆ. ನಿನ್ನ ಮಾವ ಮತ್ತೆ ಹಳೆ ದಾರಿ ಹಿಡಿತಾರೆ. ಇವರೊಂಥರ ನಾಯಿ ಬಾಲ ಇದ್ದ ಹಾಗೆ ಎಂದು ಹೇಳಿ ಅಣ್ಣ ಅತ್ತಿಗೆ ಮತ್ತವರ ಮಗಳಿಗೆ ಅತಿಥಿ ಸತ್ಕಾರ ಮಾಡಿದರು. ಅತ್ತೆಯ ಮುಖದಲ್ಲಿ ಮೂಡಿದ್ದ ನಗು ಕಂಡು ಮಾವ ಅವರನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಇರುವುದನ್ನು ಗಮನಿಸಿದ ಸಾನ್ವಿ ತನ್ನ ಮೊಣಕೈನ ಸೂರಜ್ ಹೊಟ್ಟೆಗೆ ಗುದ್ದಿ, ಸೂರಿ, ಅಲ್ಲಿ ನೋಡಿ, ನಿಮ್ಮ ಅಪ್ಪಂಗೆ ಈಗ ಈ ವಯಸ್ಸಿನಲ್ಲಿ ಅತ್ತೆ ಮೇಲೆ ಲವ್ ಆಗಿದೆ ಅನಿಸುತ್ತೆ. ಆದರೆ ಪಾಪ ಮಾವ ಅತ್ತೆಯವರನ್ನು ನಂಬೋಕೆ ರೆಡಿ ಇಲ್ಲ ಅಂತ ಹೇಳಿದ್ಲು. ಪ್ರೀತಿ ಆಗಿದೆ ನಿಜ, ಆದರೆ ಇದು ಮೊದಲೇ ಆಗಿದ್ದರೆ ಅಮ್ಮನ ಬದುಕು ಮಾತ್ರ ಅಲ್ಲ, ನಮ್ಮೆಲ್ಲರ ಬದುಕು ಇನ್ನೂ ಚೆನ್ನಾಗಿರೋದು. ಅಮ್ಮ ಒಳ್ಳೆಯದೇ ಮಾಡ್ತಾಯಿದ್ದಾರೆ ಬಿಡು, ಚೆನ್ನಾಗಿ ಆಟ ಆಡಿಸಿ ಆಮೇಲೆ ಬೇಕಾದರೆ ಕ್ಷಮಿಸ್ಲಿ. ಏನೂ ತಪ್ಪು ಮಾಡದೆ ನೀನು ನನ್ನ 2 ವರ್ಷ ದೂರ ಇಟ್ಟಿರಲಿಲ್ವಾ ಎಂದ ಸೂರಜ್ ಮಾತಿಗೆ ಅವನನ್ನೇ ದುರುಗುಟ್ಕೊಂಡು ನೋಡಿದ ಸಾನ್ವಿ, ಏನೂ ಮಾಡದೆ ದೂರ ಇಟ್ಟಿದ್ನಲ್ಲ, ಮನೆಯವರ ಕುತಂತ್ರಕ್ಕೆ ಬಲಿಯಾಗಿ ದೂರ ಇಟ್ಟಿದ್ದು. ಸುಮ್ಮನೆ ನನ್ನ ಬ್ಲೇಮ್ ಮಾಡಿದ್ರೆ ಸರಿ ಇರಲ್ಲ ಸೂರಿ ಎಂದು ಮುನಿಸಿಕೊಂಡು ಮೆಟ್ಟಿಲೇರಿ ತನ್ನ ರೂಮ್ ಸೇರಿದ್ಲು ಸಾನ್ವಿ. ಆಯಿತು ಬಿಡು ಸಾನುಮ, ನಿನ್ನಿಂದ ಅಲ್ಲ ನನ್ನ ತಪ್ಪಿನಿಂದ ದೂರ ಆಗಿದ್ದು, ಸರಿನಾ? ಸಾನ್ವಿ ಹಿಂದಿಂದೆಯೇ ರೂಮ್ಗೆ ಹೋದ ಸೂರಜ್ ಮಂಚದ ಮೇಲೆ ಮಲಗಿದ್ದ ತನ್ನ ಮಕ್ಕಳನ್ನು ಕಂಡು, ಹೋಗಲಿ ಬಿಡು ಸಾನು, ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಆಗಿದ್ರೂ ದೇವರ ದಯೆಯಿಂದ 2 ಮುದ್ದಾದ ಮಕ್ಕಳು ನಮ್ಮ ಬದುಕಿಗೆ ಬಂದಿದ್ದಾರೆ. ಇವರ ಆಟ ಪಾಠ ನೋಡ್ತಾ ನಮ್ಮ ಹಳೆ ನೋವುಗಳನ್ನೆಲ್ಲ ಮರೆಯೋಣ ಅಂತ ಹೇಳಿ ಮಡದಿಯ ಹಣೆಗೆ ಮುತ್ತಿಟ್ಟು ಬೆಳಗ್ಗೆ ಪೂಜೆಗೆ ಬೇಗ ಎದ್ದೇಳಬೇಕಾಗಿದ್ದರಿಂದ ಸಾನ್ವಿಗೆ ಮಲಗಲು ತಿಳಿಸಿ ಮನೆಗೆ ಬಂದಿದ್ದ ಅತಿಥಿ ಕೆಳಗಡೆಗೆ ಗಮನ ಹರಿಸಲು ಕೆಳಗಿಳಿದು ಹೋದ. ನೀನು ಸೂರಜ್ ಅಲ್ವಾ? ಮತ್ತು ನಿನ್ನ ಮನೇಲಿ ಇನ್ನೂ ಯಾರ್ಯಾರಿದ್ದಾರೆ? ಜಾನಕಿಯವರ ಅಣ್ಣ ಉಮಾಶಂಕರ್ ಅವರ ಮಗಳು ಮಹಿಮಾ ಮೊದಲ ಬಾರಿಗೆ ತನ್ನ ಸೋದರತ್ತೆ ಮನೆಗೆ ಬಂದಿರೋ ಕಾರಣ ಮೊದಲಿಗೆ ಸೂರಜ್ ಪರಿಚಯ ಮಾಡಿಕೊಂಡು ಈಗ ಅವನಿಗೆ ಎಲ್ಲರ ಪರಿಚಯ ಮಾಡಿಸ್ಕೊಡು ಅಂತ ಕೋರಿಕೆಯೊಡ್ಡಿದ್ಲು. ಅವಳ ಮಾತಿಗೆ ಮನ್ನಣೆ ಕೊಟ್ಟು, ಹೌದು ಮಹಿಮಾ, ನಾನು ಸೂರಜ್, ಇಲ್ಲಿ ಕೂತಿದ್ದ ನೋಡು, ಇವನು ನನ್ನ ಅಣ್ಣ ಯುವರಾಜ್. ಇನ್ನು ನನ್ನಪ್ಪ ಅಮ್ಮನ ಪರಿಚಯ ನಿಮ್ಗೆ ಈಗಾಗಲೇ ಇದೆ. ನನ್ನ ಹೆಂಡತಿ ರೂಮ್ನಲ್ಲಿದ್ದಾಳೆ, ನನ್ನ 2 ಮಕ್ಕಳು ಮಲಗಿದ್ದಾರೆ, ಅದಕ್ಕೆ ಅವ್ರ ಜೊತೆನೇ ಉಳ್ಕೊಂಡಿದ್ದಾಳೆ. ಅವಳ ಜೊತೆಗೆ ಭಾಗ್ಯ ಅಂತ ಒಂಥರ ಸಾನ್ವಿಗೆ ಫ್ರೆಂಡ್ ಅಂತ ಹೇಳಬಹುದು. ಅವರು ಸಾನ್ವಿ ಜೊತೆಗೆ ರೂಮ್ನಲ್ಲಿದ್ದಾರೆ. ನನ್ನ ಅಜ್ಜಿ ಸಹ ಲೇಟ್ ಆಯಿತು ಅಂತ ಮಲಗಿದ್ದಾರೆ. ಹಾಗೆ ಯುವರಾಜ್ ಜೊತೆಗೆ ಮಾತನಾಡ್ತಾ ಇದ್ದಾರೆ ನೋಡು, ಅವರು ಮಹೇಶ್ ಅಂತ ನನ್ನ ಮಾವ, ಅಂದರೆ ನನ್ನ ಹೆಂಡತಿ ಸಾನ್ವಿ ತಂದೆ. ಹಾಗೆ ಅವ್ರ ಜೊತೆಗೆ ಇರೋದು ಅನುಪಮ, ಜಗದೀಶ್ ನನ್ನ ಹೆಂಡತಿಯ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅಂತ ತನ್ನ ಪರಿವಾರದ ಸದಸ್ಯರನ್ನೆಲ್ಲ ಪರಿಚಯ ಮಾಡಿಸಿದ್ದ. ನಿನ್ನ ಮದುವೆ ಆಗಿದ್ಯಾವಾಗ ಅಂತ ಕೇಳಿದ್ಲು. ಸೂರಜ್ಗೆ ಯಾಕೋ ಮಹಿಮಾ ತನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಅನಿಸಿದ್ರು ಅದನ್ನು ಬಾಯಿ ಬಿಟ್ಟು ಹೇಳಿದೆ ಅವಳಿಂದ ಅಂತರ ಕಾಯ್ದುಕೊಳ್ಳಲು ಚಿಕ್ಕು ಎದ್ದ ಅನಿಸುತ್ತೆ, ಹೋಗಿ ನೋಡ್ಕೊಂಡು ಬರ್ತೀನಿ. 2 ಮಕ್ಕಳನ್ನು ಸಾನು ಕೈನಲ್ಲಿ ಒಟ್ಟಿಗೆ ಸಂಭಾಳಿಸೋದು ಕಷ್ಟ ಅಂತ ಹೇಳ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಲು ನೋಡಿದ್ರೆ, ಅದ್ಯಾರೋ ಸಾನ್ವಿ ಫ್ರೆಂಡ್ ಭಾಗ್ಯ ಇದ್ದಾಳೆ ಅಂತೀಯಲ್ಲ,
ಅವಳು ಸಾನ್ವಿಗೆ ಹೆಲ್ಪ್ ಮಾಡ್ತಾಳೆ ಬಿಡು ಅಂತ ಹೇಳಿ ಅವನ ತೋಳು ಬಳಸಿ ಕರೆದುಕೊಂಡು ಬಂದು ಎಲ್ಲರ ಜೊತೆಗೂ ಕೂತು ಮಾತನಾಡು ಅಂತ ಹೇಳಿದ್ಲು. ಅಣ್ಣನ ಕಡೆಗೆ ನೋಡಿ, ಯಾರೋ ಇದು ಒಳ್ಳೆ ಬ್ಲೇಡ್ ಪಾರ್ಟಿ ಅಂತ ಕಣ್ಣ ಸನ್ನೆಯಲ್ಲೇ ಪ್ರಶ್ನೆ ಮಾಡಿದ್ದ. ಗೊತ್ತಿಲ್ಲ ಅಂತ ಭುಜ ಕುಣಿಸಿ ನಿದ್ದೆಯ ನೆಪ ಒಡ್ಡಿ ತನ್ನ ರೂಮ್ ಕಡೆಗೆ ಯುವರಾಜ್ ಹೋದ. ಸೂರಜ್, ನಿನ್ನ ಅಣ್ಣ ಯುವರಾಜ್ ಹೆಂಡತಿಯಲ್ಲಿ? ಮಹಿಮಾ ಬಂದಾಗಿನಿಂದ ಎಲ್ಲರ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ತೋರಿಸ್ತಾ ಇರೋದನ್ನು ಸೂರಜ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ರಿಂಗಾಗದೇ ಇದ್ದರೂ ಮೊಬೈಲ್ ಹಿಡಿದು ಮನೆ ಹೊರಗಡೆ ನಡೆದುಬಿಟ್ಟ. ಜಾನಕಿಯವರು ತಮ್ಮ ಸೋದರ ಸೊಸೆನ ಹತ್ತಿರಕ್ಕೆ ಕರೆದು ಯುವರಾಜ್ ನೀತಾ ಮದುವೆ ಮುರಿದು ಬೀಳುವ ಹಂತಕ್ಕೆ ಬಂದಿದೆ ಅನ್ನೋ ವಿಚಾರ ತಿಳಿಸಿದರು. ಅವರ ಕಾಲ ಹತ್ತಿರ ಕೂತು ಮಡಿಲಲ್ಲಿ ತಲೆ ಇರಿಸಿದ್ದ ಹುಡುಗಿಯ ತಲೆ ಸವರ್ತಾ ಇದ್ದ ಜಾನಕಿ, ಮಹಿಮಾ, ನಿನ್ನ ನಾನು ಹೋದ್ಸಲ ನೋಡಿದಾಗ ಹೆಚ್ಚೆಂದರೆ 5-6 ವರ್ಷ ಇತ್ತು. ನಮ್ಮ ಸೂರಜ್ಗಿನ್ನ 1-2 ವರ್ಷಕ್ಕೆ ಚಿಕ್ಕವಳು ಅಲ್ವಾ ನೀನು? ಈಗ ನಿನ್ನ ವಯಸ್ಸು 28 ದಾಟಿದೆ ಅನಿಸುತ್ತೆ. ಆದರೂ ಯಾಕಂದ ಇನ್ನೂ ಮದುವೆ ಆಗಿದೆ ಹಾಗೆ ಉಳಿದಿದ್ದೀಯಾ ಎಂದರು. ನನಗೂ ಮದುವೆ ಆಗಬೇಕು ಅಂತ ಆಸೆ ಇದೆ ಅತ್ತೆ, ಆದರೆ ಸೂರಜ್ ಕಾರಣದಿಂದ ನನಗೆ ಮದುವೆ ಇಲ್ಲದ ಹಾಗಾಗಿದೆ. ಮಹಿಮಾ ಮಾತು ಕೇಳಿ ಜಾನಕಿಯವರು ಬೆರಗಾದರೆ ಅನುಪಮಾ ಅವರು ಈ ಹುಡುಗಿ ಸೂರಜ್ ಸಾನ್ವಿ ನಡುವೆ ಬಂದು ಮತ್ತೆ ಅವರಿಬ್ಬರಲ್ಲಿ ದೂರ ಆಗ್ತಾರೋ ಅನ್ನೋ ಆತಂಕಕ್ಕೆ ಒಳಗಾದರು. ಸೂರಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಗಲೇ 2 ತಾಸುಗಳಾಗ್ತಾ ಬಂದರೂ ಇನ್ನೂ ಹಿಂತಿರುಗಿ ಬಂದಿರಲಿಲ್ಲ. ನನಗೂ ಮದುವೆ ಆಗಬೇಕು ಅಂತ ಆಸೆ ಇದೆ ಅತ್ತೆ, ಆದರೆ ಸೂರಜ್ ಕಾರಣದಿಂದ ನನಗೆ ಮದುವೆ ಇಲ್ಲದ ಹಾಗಾಗಿದೆ ಅಂತ ಮಹಿಮಾ ಮಾತು ಕೇಳಿ ಜಾನಕಿಯವರು ಬೆರಗಾದರೆ ಅನುಪಮಾ ಅವರು ಈ ಹುಡುಗಿ ಸೂರಜ್ ಸಾನ್ವಿ ನಡುವೆ ಬಂದು ಮತ್ತೆ ಅವರಿಬ್ಬರು ಎಲ್ಲಿ ದೂರ ಆಗ್ತಾರೋ ಅನ್ನೋ ಆತಂಕಕ್ಕೆ ಒಳಗಾಗಿದ್ರು. ದೇವರಾಜ್ ಅವರಿಗೂ ಆ ಹುಡುಗಿ ಮಾತು ಕೇಳಿ ಆತಂಕ ಆಗಿತ್ತು. ಹೆಂಡತಿಗೆ ಸರ್ಪ್ರೈಸ್ ಕೊಡಲು ಅವರ ತವರಿನವರನ್ನು ಮನೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಇದರಿಂದ ಸೂರಜ್ ಸಾನ್ವಿ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಮತ್ತೆ ಮಗ ಸೊಸೆ ಮಧ್ಯೆ ತಮ್ಮಿಂದಲೇ ತೊಂದರೆ ಆಗುತ್ತದೆ ಅನ್ನೋ ಯೋಚನೆಗೆ ಬಿದ್ದರು ದೇವರಾಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.